ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಒಂದು ಪೂಜೆಯೊಂದಿಗೆ ಬಂದಿನಿ. ಪೂಜೆ ಮುಗಿಸ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಇಡ್ಲಿ, ಮಸಾಲ ಇಡ್ಲಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನನ್ನ ಗಾರ್ಡನ್ ಕಡೆ ಬರ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಏನ್ ತೋರ್ಸ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಗಾರ್ಡನ್ ತೋರ್ಸ್ಲಿಕ್ಕೆ ಹೊರಟಿದ್ದೀನಿ. ಹಿಂದಿನ ವಿಡಿಯೋದಲ್ಲೂ ಗಾರ್ಡನ್ ಇತ್ತು, ಈಗ ಏಕೆ ಅಂತ ಗಾರ್ಡನ್ ಬಗ್ಗೆ, ಗಾರ್ಡನ್ ನಮ್ಗೆ ಯಾವ ರೀತಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಕೂಡ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ನನ್ನ ಗಾರ್ಡನ್ ಅನ್ನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಗೊಬ್ಬರ, ನೀರು ಎಲ್ಲ ಹಾಕ್ತಾ ತುಂಬಾ ಚೆನ್ನಾಗಿ ಹೂಗಳು ಬಿಡ್ತದವೆ, ಪ್ಲಾಂಟ್ಗಳೆಲ್ಲ. ಪ್ರತಿಯೊಂದು ಕರಿಬೇವು, ನಿಂಬೆ ಗಿಡ, ಪ್ರತಿಯೊಂದು ಗಿಡಗಳು ಕೂಡ ಇದಾವೆ. ನಮ್ಗೆ ಏನೇನ್ ಬೇಕು ಮೆಡಿಷನ್ ಪ್ಲಾಂಟ್ಗಳು ಕೂಡ ಇದಾವೆ. ಎಲ್ಲಾ ಹೂಗಳು ಕೂಡ ಇದಾವೆ. ಆದ್ರೆ ನಿಮ್ಗೆ ಇವತ್ತು ತೋರ್ಸ್ಲಿಕ್ಕೆ ಒಂದು ಗಾರ್ಡನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ನಾನು ನಿಮ್ಗೆ ನನ್ನ ಗಾರ್ಡನ್ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಲೈಫ್ ಬ್ಯುಸಿ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ನನ್ನ ಮನ್ಸು ಕಾಮ್ ಆಗೋದು ಇಲ್ಲಿ. ನೋಡ್ರಿ, ನನ್ಗೆ ಏನಾದ್ರು ತುಂಬಾನೇ ಬೇಜಾರಾದಾಗ, ನನಗೆ ತುಂಬಾ ಏನಾದ್ರು ನೆಗೆಟಿವ್ ಥಾಟ್ಸ್ ಬಂದಾಗ, ನನಗೊಂದು ತಲೆನೋವು ಬರ್ಲಿ, ಇಲ್ಲೇ ಕೂಡ ಬರ್ತೀನಿ, ನಾನು ಕಾಮ್ ಆಗಿ ಆಮೇಲೆ ಹೋಗ್ತೀನಿ. ನಾನು ಬೆಳಗಿನ ತಿಂಡಿ ಮಾತ್ರ ಯಾವಾಗ್ಲೂ ನನ್ನ ಗಾರ್ಡನ್ ಅಲ್ಲೇ ನಾನು ಮಾಡೋದು. ಇವುಗಳು, ಈ ಪ್ಲಾಂಟ್ಸ್ ಎಲ್ಲ ನೋಡ್ಕೊಂತ ನನಗೆ ತುಂಬಾ ಖುಷಿ ಕೊಡುತ್ತೆ. ಗಾರ್ಡನ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಾವು ಟಯರ್ಡ್ ಆದಾಗ, ಮೆಂಟಲಿ ಅಂಡ್ ಎಮೋಷನಲಿ ಆದಾಗ ನಮ್ಗೊಂದು ಕಾಮ್ ಪ್ಲೇಸ್ ಬೇಕಂದ್ರೆ ಅದು ಗಾರ್ಡನ್ ಅಂತ ಹೇಳ್ಬೋದು. ಎವ್ರಿ ಮಾರ್ನಿಂಗ್ ಐ ಸ್ಪೆಂಡ್ 5 minutes ಇನ್ ಮೈ ಗಾರ್ಡನ್. ನಾನು ಯಾವಾಗ್ಲೂ ಎವ್ರಿ ಮಾರ್ನಿಂಗ್ ಅಂದ್ರೆ ಒಂದು 5 minutes ಆಗ್ಲಿ, ಒಂದು ದಿನಕ್ಕೊಂದು 10 ಸಾರಿ ಬಂದೋಗಿರ್ತೀನಿ. ನಾನು ಎಲ್ಲಿದ್ದೀನಿ ಅಂದ್ರೆ ಗಾರ್ಡನ್ ಎಲ್ಲಿದ್ದಾಳೆ ಅಂತಾರೆ. ನಾನು ಯಾವಾಗ್ಲೂ ಎನಿ ಟೈಮ್ ಕೂಡ ಗಾರ್ಡನ್ ಅಲ್ಲೇ ಇರೋದು ಜಾಸ್ತಿ. ಬೆಳಗಿನ ಫ್ರೆಶ್ ಏರ್ ಸಿಗುತ್ತೆ, ಬರ್ಡ್ ಸೌಂಡು, ಗ್ರೀನ್ ಲೀವ್ಸ್ ಇರುತ್ತೆ. ಇಟ್ ಗಿವ್ಸ್ ಮೀ ಪಾಸಿಟಿವ್ ಎನರ್ಜಿ ಫಾರ್ ದ ಹೋಲ್ ಡೇ. ನನಗೆ ಏನ್ ಗಿವ್ ಮಾಡ್ತವೆ ಇವು ಅಂದ್ರೆ, ನನ್ಗೆ ಓಲ್ಡ್ ಡೇ ಪಾಸಿಟಿವ್ ಎನರ್ಜಿಯನ್ನ ಇವು ಕೊಡ್ತವೆ ಪ್ಲಾಂಟ್ಸ್ಗಳು. ಮಾರ್ನಿಂಗ್ ಸನ್ ಟಚ್ ಮಾಡಿದಾಗ ಪ್ಲಾಂಟ್ ಶೈನ್ ಆಗೋದು ನೋಡುವುದೇ ಒಂದು ಹ್ಯಾಪಿನೆಸ್, ಒಂದು ಖುಷಿ. ಹೂಗಳು ಈಗ ಚಳಿಗಾಲದಲ್ಲಿ ಹೂಗಳು ಹರಳದೇ ಇಲ್ಲ. ಒಂದ್ ಸೂರ್ಯ ಬಂದ, ಅವ್ನ್ ಟಚ್ ಮಾಡ್ದ ಅಂದ ತಕ್ಷಣ ಎಷ್ಟು ಚೆನ್ನಾಗಿ ಹರಳ್ಕೊಳ್ತಾ ಇರ್ತವೆ. ಅದನ್ನ ನೋಡೋದೇ ಒಂದು ಹ್ಯಾಪಿನೆಸ್ ಅಂತ ಕೂಡ ಹೇಳ್ಬೋದು. ಮೈ ಗಾರ್ಡನ್ ಟೀಚ್ ಮೀ, ನನ್ಗೆ ಏನೆಲ್ಲ ಕಲಿಸುತ್ತೆ ನನ್ಗೆ ಗೊತ್ತಾ ನನ್ನ ಗಾರ್ಡನ್. ಮೈ ಗಾರ್ಡನ್ ಟೀಚ್ ಮೀ ಮೆನಿ ಲೈಫ್ ಲೆಸನ್. ನನಗೊಂದು ಲೈಫಲ್ಲಿ ಒಳ್ಳೊಳ್ಳೆ ಲೆಸನ್ ಅನ್ನ ಕಲಿಸ್ಕೊಡ್ತಾ ಇದೆ. ಏನಂತ ಕಲಿಸ್ಕೊಡ್ತಾ ಇದೆ? ಬಿ ಪೇಷಂಟ್, ನೀ ಯಾವಾಗ್ಲೂ ಶಾಂತವಾಗಿರು ಅಂತ ಹೇಳ್ತಾ ಇರ್ತದೆ. ಗ್ರೋ ಸ್ಲೋಲಿ, ಅಂದ್ರೆ ನೀನು ಸ್ಲೋಲಿ ಆಗಿ ಗ್ರೌತ್ ಆಗು, ಅರ್ಜೆಂಟ್ ಆಗಿ ಅಂತ ಹೇಳಲ್ಲ, ಸ್ಲೋ ಆಗಿ, ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ಅಂತ ಗ್ರೌತ್ ಆಗೋದನ್ನ ನಮ್ಗೆ ಹೇಳ್ಕೊಡುತ್ತೆ. ಆಮೇಲೆ ಸ್ಟೇ ಗ್ರೌಂಡೆಡ್, ನಾವು ಯಾವಾಗ್ಲೂ ಭೂಮಿಗೆ, ಗ್ರೌಂಡಿಗೆ ಟಚ್ ಆಗಿರ್ಬೇಕು ಅಂತ ತಿಳಿಸುತ್ತೆ ಒಂದು ಗಾರ್ಡನ್. ಗಿಡಗಳು ಯಾರ ಜೊತೆನೂ ಕಂಪ್ಲೇಂಟ್ ಮಾಡಲ್ಲ. ಅವುಗಳು ನೋಡ್ರಿ, ಗಿಡಗಳು ಯಾರ ಜೊತೆನೂ ಅವು ತಮ್ಮ ಪಾಡಿಗೆ ಓನ್ ಟೈಮಲ್ಲಿ ಗ್ರೋ ಆಗುತ್ತವೆ ಅಲ್ವಾ. ನೋಡ್ರಿ, ಅವು ಆ ಗಿಡ ತುಂಬಾ ಫಾಸ್ಟ್ ಆಗಿ ಬೆಳೆದಿದೆ, ನಾನು ಅದ್ರ ಜೊತೆ ಹೋಗ್ಬೇಕು ಅಂತ ಕಂಪೇರ್ ಮಾಡೋದಾಗ್ಲಿ, ಕಂಪ್ಲೇಂಟ್ ಮಾಡೋದಾಗ್ಲಿ ಏನು ಮಾಡಲ್ಲ. ಅವು ಪಾಡಿಗೆ ಅವು ಸ್ಲೋ ಗ್ರೌತ್. ಅವಕ್ಕೇನು ನೀರು, ಬೆಳಕು, ಗಾಳಿ ಇದ್ರೆ ಸಾಕು. ಅವು ತಮ್ಮ ಟೈಮಲ್ಲಿ, ತಮ್ಗೆ ಯಾವ ಟೈಮಲ್ಲಿ ಅವು ಗ್ರೌತ್ ಆಗ್ಬೇಕು ಆ ಟೈಮಲ್ಲಿ ಹಾಕ್ತಾ ಹೋಗ್ತವೆ. ನಮ್ ತರ ಮನುಷ್ಯರ ತರ ಅಲ್ಲ. ಯಾರ ದೊಡ್ಡ ಶ್ರೀಮಂತ ಆಗ್ಬಿಟ್ಟ, ಒಂದೇ ದಿನಕ್ಕೆ ನಾನು ಆಗ್ಬೇಕು ಅಂತ ಅವ್ರ ಜೊತೆ ಕಂಪೇರ್ ಮಾಡೋದು, ಅವ್ರ ಜೊತೆ ಓಡೋದಾಗ್ಲಿ ಅವಕ್ಕೆ ಇಲ್ಲ. ಅವಕ್ಕೆ ಯಾವಾಗ್ಲೂ ಗ್ರೌತ್ ಆಗದೆ ಸ್ಲೋಲಿ. ಅವು ನಾವು ಗಾರ್ಡನಲ್ಲಿ ಇದ್ದಾಗ ಮತ್ತೆ ಮೆಂಟಲಿ ಮತ್ತು ಎಮೋಷನಲಿ ನಾವು ಚೇಂಜ್ ಆಗ್ಬೋದು. ನಾವು ಪಾಸಿಟಿವ್ ಎನರ್ಜಿಯಾಗಿ ಪಡ್ಕೋಬೋದು. ಮತ್ತು ಏನಾದರೂ ಒಂದು ನಮ್ಮ ಮನಸ್ಸು, ನಮ್ಮದು ಮೂಡ್ ಏನಾದರೂ ಒಂದು ಚೇಂಜ್ ಆದಾಗ, ನಮಗೆ ಏನೋ ನೆಗೆಟಿವ್ ಆದಾಗ, ಏನಾರಾದಾಗ ನಮಗೊಂದು ಆ ಪ್ಲೇಸ್ ಪೀಸಸ್ ತಂದು ಕೊಡೋದೇ ನಮಗೆ ಆ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಒಂದು ಶಾಂತತೆಯನ್ನು ತಂದು ಕೊಡೋ ಒಂದು ಪ್ಲೇಸ್ ಅಂತಾನು ಕೂಡ ಹೇಳ್ಬೋದು. ವೆನ್ ಐ ಸಿಟ್ ಇನ್ ಮೈ ಗಾರ್ಡನ್ ಮೈ ಮೈಂಡ್ ಬಿಕಮ್ಸ್ ಕ್ವೈಟ್. ನನಗೆ ಅವಾಗ್ಲೂ ನನ್ನ ಗಾರ್ಡನ್ ಅಲ್ಲಿ ಕುತ್ಕೊಂಡಿರ್ತೀನಿ, ಯಾವಾಗ್ಲೂ ನನಗೆ ಒಂಥರ ನನ್ನ ಮೈಂಡ್ ತುಂಬಾ ಪೀಸ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಮ್ ಅನಿಸ್ತದೆ. ನೋ ಫೋನ್, ನಾನು ಅಲ್ಲೇ ಮನೆ ಒಳಗಡೆನೆ ಫೋನ್ ಬಿಟ್ಟು ಹೋಗಿರ್ತೀನಿ. ನೋ ಫೋನ್, ನಾನು ಫೋನ್ ತಗೊಂಡ್ ಹೋಗಲ್ಲ.
ಆಮೇಲೆ ನೋ ನಾಯ್ಸ್, ಯಾವುದೇ ಗಲಾಟೆ ಇಲ್ಲ, ಪ್ರಶಾಂತತೆ ಆಗಿರುತ್ತೆ. ಪಕ್ಷಿಗಳು ಕಲರವ, ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತವೆ, ಗಿಡದಿಂದ ಗಿಡಕ್ಕೆ ಹಾರ್ತಾ ಇರ್ತವೆ. ಆ ಪಕ್ಷಿಗಳದ್ದು ನೋಡಕ್ ಒಂದ್ ಚಂದ ಇರುತ್ತೆ. ಆಮೇಲೆ ಜಸ್ಟ್ ನೇಚರ್ ಅಷ್ಟೇ, ನಮ್ಗೆ ನೇಚರ್ ಅಷ್ಟೇ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಗೆ ಕೊಡುತ್ತೆ. ನೆಕ್ಸ್ಟ್, ಗಾರ್ಡನ್ ಈಸ್ ಲೈಕ್ ನ್ಯಾಚುರಲ್ ಮೆಡಿಟೇಷನ್ ಅಂತ ಕೂಡ ಹೇಳ್ಬೋದು. ಒಂದು ಗಾರ್ಡನ್ ಅನ್ನೋದು ಒಂದು ನ್ಯಾಚುರಲ್ ಮೆಡಿಟೇಷನ್ ಅಂತ ಕೂಡ ಹೇಳ್ತಾರೆ. ಅದು ಒಂದು ಪ್ರಕೃತಿಯ ದತ್ತವಾದ ಒಂದು ಧ್ಯಾನ ಅಂತ ಅನ್ಬೋದು. ಒಂದೊಂದ್ಸಾರಿ ನಾನು ಕುತ್ಕೊಂಡು ಇಲ್ಲಿ ಕೂಡ ಧ್ಯಾನ ಮಾಡ್ತಾ ಇರ್ತೀನಿ. ಕಣ್ಮುಚ್ಚನ್ ಕುತ್ಕೊಂಡ್ರಷ್ಟೇ ಧ್ಯಾನ ಅಲ್ಲ, ಕಣ್ಬಿಟ್ಟು ಕೂಡ ಧ್ಯಾನವನ್ನ ಮಾಡ್ಬೋದು, ಆಲೋಚನೆ ಮಾಡ್ಬೋದು ಇಲ್ಲೆಲ್ಲ. ಆಮೇಲೆ ನಮ್ಮ ಸಮಸ್ಯೆಗಳಿಗೆ ಕೂಡ ನಾವು ಆಲೋಚನೆ ಮಾಡ್ಕೊಂತ ಇಲ್ಲೊಂದು ಸೊಲ್ಯೂಷನ್ ಕೂಡ ಸಿಗ್ಬೋದು ಅಂತ ಹೇಳ್ಬೋದು. ಇವನ್ 10 minutes ವಿತ್ ಪ್ಲಾಂಟ್ಸ್ ಕ್ಯಾನ್ ಚೇಂಜ್ ಯುವರ್ ಮೈಂಡ್. ನೀವ್ ಯಾರಾದ್ರೂ ಒಂದು 10 minutes ಒಂದು ಪ್ಲಾಂಟ್ಸ್ ಜೊತೆ ಕುತ್ಕೊಳ್ಳಿ, ಅವು ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಮೂಡ್ ಚೇಂಜ್ ಆಗುತ್ತೆ. ಒಂದು ನಮ್ಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ, ನಮ್ ಮೂಡ್ ಒಳ್ಳೇದ್ ಆಗುತ್ತೆ. ಪ್ಲಾಂಟ್ಸ್ ನಮ್ಗೆ ಅಷ್ಟೊಂದೆಲ್ಲ ಕೊಡ್ತೇವೆ ನೋಡ್ರಿ. ಪ್ಲಾಂಟ್ಸ್ ಗಳ ಬಗ್ಗೆ ಇಷ್ಟೆಲ್ಲ ಇದೆ ನನ್ ಗಾರ್ಡನ್ ಅಲ್ಲಿ. ಅದಕ್ಕೆ ನನ್ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ. ನಾನು ತುಂಬಾ ಇಷ್ಟ ಪಡ್ತೀನಿ ಗಾರ್ಡನ್ ಅನ್ನ. ಈಗ ನಾನು ಯಾವಾಗ್ಲೂ ಮೇಂಟೈನ್ ಮಾಡ್ತಾ ಇರ್ತೀನಿ ಗಾರ್ಡನ್ ಅನ್ನ. ತುಂಬಾ ಕಳೆ ಬರ್ತೈತಿ, ಮಳೆಗಾಲ ನಾವು ನೀರು ಬಿಡುವುದರಿಂದ ತುಂಬಾ ಹುಲ್ಲೆಲ್ಲ ಬರ್ತೈತಿ. ಮತ್ತೆ ಸಗಣಿ ಗೊಬ್ಬರ ಎಲ್ಲ ತರ್ತೀನಿ. ಮತ್ತೆ ಅವ್ ಟೈಮ್ ಸರಿಯಾಗಿ ಹೂ ಬಿಟ್ಟಾದ್ಮೇಲೆ ಎಲ್ಲ ಅವುಗಳನ್ನ ಕಟ್ ಮಾಡ್ತೀನಿ. ಕಟ್ ಮಾಡ್ಬಿಟ್ಟು ಎಲ್ಲ ಆಮೇಲೆ ಮತ್ತೆ ಅವು ಗ್ರೌತ್ ಆಗಿ ಮತ್ತೆ ಚಿಗುರ್ ಬಿಟ್ಟು ಮತ್ತೆ ಹೂ ಬಿಡ್ತಾ ಇರ್ತವೆ. ಆಮೇಲೆ ಪ್ಲಾಂಟ್ ಗಳ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಕೆಲವು ಸಾರಿನ. ಕೆಲವು ಹೂವೇ ಬಿಡ್ಲಿಲ್ಲ, ನಮ್ಗೆ ಎಷ್ಟೋ ನನ್ನ ಗಾರ್ಡನ್ ಅಲ್ಲಿ ಒಂದೊಂದು ಹೂವೇ ಬಿಡೋದಿಲ್ಲ. ಅಲ್ಲಿ ಅಂತೀನಿ, ನೀನು ಹೂವೇ ಬಿಟ್ಟಿಲ್ಲ, ನೀನ್ ಯಾಕೆ ಹೂ ಬಿಡ್ತಾ ಇಲ್ಲ, ನಿನ್ನೆಲ್ಲ ಕಿತ್ತಾಕ್ಬಿಡ್ತೀನಿ, ನೀನು ನೀರು ಗೊಬ್ಬರ ಹಾಕೋದಿಲ್ಲ ಅಂತ ಅವುಗಳ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅವು ಸಡನ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಗ್ರೌತ್ ಆಗಿ ಎಷ್ಟೊಂದು ಹೂ ಬಿಡ್ತಾ ಇರ್ತವೆ. ಅದು ನನಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಪ್ಲಾಂಟ್ಗಳು ಕೇಳಿಸ್ಕೊಳ್ತಾ ಇರ್ತವೆ ಅಂತ, ಫೀಲ್ ಮಾಡ್ತಾ ಇರ್ತವೆ. ಅವಕ್ಕೆ ಇದಿಲ್ಲ ಅಷ್ಟೇ. ವಿಜ್ಞಾನಿಗಳು ಹೇಳೋ ಪ್ರಕಾರ ಅವಕ್ಕೂ ಜೀವ ಇದೆ, ಅವಕ್ಕೂ ಫೀಲ್ ಆಗುತ್ತೆ, ಅವು ಕೇಳಿಸ್ಕೊಳ್ತಾ ಇರ್ತವೆ ಅಂತ. ಅವುಗಳನ್ನ ಒಂದು ಮುಟ್ಟಿ ನೋಡಿ ಅವು ಎಷ್ಟು ಫೀಲ್ ಆಗ್ತಾ ಇರ್ತವೆ. ನಾನು ಆ ಗಿಡಗಳ ಜೊತೆ ಮಾತಾಡ್ತಾ ಇರ್ತೀನಿ, ಎಷ್ಟು ಗ್ರೌತ್ ಆಗ್ತಾ ಇರ್ತವೆ. ನೀವು ಒಂದ್ ಗಿಡ ನೋಡ್ರಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ, ಒಂದ್ ಗಿಡದ ಜೊತೆ ನೀವು ಮಾತಾಡಿ ನೋಡ್ರಿ, ಅದ್ರ ಬೆಳವಣಿಗೆನೇ ಬೇರೆ ತರ ಇರುತ್ತೆ. ಆ ಈ ವಿಡಿಯೋ ನಿಮ್ಗೆ ಇಲ್ಲಿವರೆಗೆ ಗಾರ್ಡನ್ ಬಗ್ಗೆ ತಿಳ್ಕೊಂಡಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಲಿ ಅಂತ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.